ಥಾರ್ದು ಕಲರ್ ಗ್ರೇ ಕಲರ್ ಇದೆಯಾ, ಇಂಟೀರಿಯರ್ ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ನೀವು ನೋಡ್ತಿರ್ಬೋದು ನಮ್ಮದು ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಥಾರ್ ಮಾಡಿಫಿಕೇಶನ್. ಹೌದು, RS ಕಾರ್ ಮಾಡಿಫೈಸಲ್ಲಿ ಒಂದೇ ದಿನ 8 ರಿಂದ 9 ಥಾರ್ ಬಂದಿತ್ತು. ಸೊ ಅದರಲ್ಲಿ ಯಾವಾಗ ಕೆಲಸ ಆಗಿದೆ ಅದರದ್ದು ಪ್ರತಿದಿನದ್ದು ವಿಡಿಯೋ ಮಾಡ್ತಿದ್ದೇವೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಒಂದು ಕಂಪ್ಲೀಟ್ ಗ್ರೇ ಕಲರ್ ಥಾರನ್ನು ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ದೇವೆ. ಒಂದು ಫಿನಿಶಿಂಗ್ ಅಂತ ಬಂದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಬಂದಿದೆ ಅಂತಲೂ ನೋಡ್ಬೋದು. ಇದರಲ್ಲಿ ಒಂದು ಸ್ಮಾಲ್ ಚೇಂಜ್ ಇದೆ. ಲೈಕ್ ಕಸ್ಟಮರ್ ಫಸ್ಟ್ ಎಲ್ಲೋ ಬೇರೆ ಕಡೆ ಕೆಲಸ ಮಾಡಿ ದೆನ್ ಈ ರಿಯಲೈಸ್ಡ್ ಒಂದು RS ಕಾರ್ ಮಾಡಿಫೈಸ್ ಇದೆ ಅಂತೇಳಿ ಅದ ನಂತರ ರಿಮೈನಿಂಗ್ ಕೆಲಸ ನಮ್ಮ ಹತ್ರ ಮಾಡಿದ್ದಾರೆ. ಈಗ ಫ್ರಂಟಿಂದ ಹೇಳ್ಬೇಕು ಅಂತ ಇದ್ದರೆ ನಿಮಗೆ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಇದರಲ್ಲಿ ನಾವು ಮಾಡಿರೋದು 7 ಸ್ಲಾಟ್ ಗ್ರಿಲ್ಲನ್ನು ವಿತ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅದು ಎಲ್ಲ ಥರನೂ ಮಾಡ್ತೇವೆ ಬಿಕಾಸ್ ಥಾರಿದು ಲುಕ್ ಚೇಂಜ್ ಆಗೋದೇ ನಿಮ್ಮದು ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಗ್ರಿಲ್ಲಿಂದನೇ ಚೇಂಜ್ ಆಗೋದು. ಸೊ ಈ ಗ್ರಿಲ್ ಆದ ನಂತರ ನೆಕ್ಸ್ಟ್ ನಿಮಗೆ ಇದರಲ್ಲಿ ಮಾಡಿರೋದು ಒಂದು ಫಾಗ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅಗೇನ್ ಪ್ರೊಜೆಕ್ಟರ್ ಫಾಗ್ ಲೈಟ್ ವಿತ್ ಹೈ ಬೀಮ್ ಲೋ ಬೀಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಓಕೆ, ಅದ್ರ ಜೊತೆ ಇನ್ನೊಂದು ಫ್ರಂಟ್ ಇದು ವೆರಿ ಒಂದು ಲುಕ್ ಚೇಂಜ್, ಒಂದು ಥಾರ್ದು ಲುಕ್ಕನ್ನೇ ಚೇಂಜ್ ಮಾಡುವಂಥದ್ದು ಯೋಫಾ ಲೈಟ್. ಸೊ ಈ ಕಾರಿಗೆ ಪ್ರೋ ಮ್ಯಾನ್ ಬ್ರ್ಯಾಂಡ್ ಇದು ಯೋಫಾ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಿಮಗೆ ನೋಡ್ತಿರ್ಬೋದು ಒಂದು ಆರೆಂಜ್ ಒಂದು ವೈಟ್ ಆಗಿ ನಿಮಗೆ ನೀಟಾಗಿ ಬರ್ತದೆ. ಸೊ ದಿಸ್ ಲುಕ್ಸ್ ವೆರಿ ನೈಸ್. ಅದೇ ರೀತಿ ನಮ್ಮದು ಫ್ರಂಟ್ ಪ್ರೊಫೈಲಲ್ಲೇ ನಿಮಗೆ ಒಂದು ಲುಕ್ಕೇ ಚೇಂಜ್ ಆಗ್ತದೆ. ಈಗ ಇದರಲ್ಲಿ ಮೇಜರ್ ಲುಕ್ ನಾನು ಫ್ರಂಟಲ್ಲಿ ನಿಮಗೆ ಜಾಸ್ತಿ ಹೈಲೈಟ್ ಮಾಡಿಲ್ಲ. ಸೊ ಇದರಲ್ಲಿ ಮೇಜರ್ ಆಗಿರುವಂಥ ಲುಕ್ ಅಂತ ಬಂದಾಗ ನಿಮಗೆ ಇಂಟೀರಿಯರ್, ಹೌದು ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರನ್ನು ಮಾಡಿಫಿಕೇಷನ್ ಮಾಡಿದ್ದೇವೆ ಅಂತೇಳಿ. ಸೊ ಅದರಲ್ಲಿನೂ ಕಲರ್ ಅಂತ ಬಂದಾಗ ಕಂಪ್ಲೀಟ್ ವೈಟ್ ಹೈಡ್ರೋ ಡಿಪ್ಪಿಂಗ್ 2 ಥರ ಮಾಡಿದ್ದೇವೆ. ಡ್ರೈ ಫಿನಿಶಿಂಗ್ ಅದೇ ಮ್ಯಾಟ್ ಫಿನಿಶಿಂಗ್, ಅದೇ ರೀತಿ ನಿಮಗೆ ಗ್ಲಾಸಿ ಫಿನಿಶ್ ಎರಡನ್ನೂ ಮಾಡಿದ್ದೇವೆ. ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಬಂದಿದೆ. ಒಂದು ಕಾರ್ದು ಲುಕ್ಕು ಯಾವ ಥರ ಇದೆ ಅಂತ ನೀವು ನೋಡ್ತಿರ್ಬೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಆಫ್ ಇಂಟೀರಿಯರ್. ಅದೇ ರೀತಿ ಸೀಟ್ ಕವರ್ ಅಂತ ಬಂದಾಗೂ ಕಂಪ್ಲೀಟ್ ವೈಟ್. ಎನಿಸ್ಕೊಳ್ತಿರ್ಬೋದು ಹೇಗಪ್ಪ ಇದನ್ನು ಮ್ಯಾನೇಜ್ ಮಾಡೋದು ಕಲರ್ ಮಾಡಲಿಕ್ಕಾಗ್ತದೆ. ಬಟ್ ಹೌದು, ಕಸ್ಟಮರಿಗೆ ಒಂದು ಬೇಕಾದಂಥ ಕಲರ್ ವೈಟ್ ವಿತ್ ಬ್ಲ್ಯಾಕ್ ಸ್ಟಿಚಿಂಗ್ ಆಗಿತ್ತು. ಅದೇ ರೀತಿ ಹೈಡ್ರೋ ಡಿಪ್ ಅಂತ ಬಂದಾಗ ಕಂಪ್ಲೀಟ್ ವೈಟ್ ಮಾಡಿ ಅದರದ್ದು ಸರ್ಟೆನ್ ಹೈಲೈಟ್ಸನ್ನು ಬ್ಲ್ಯಾಕಲ್ಲಿ ಮಾಡಿದ್ದೇವೆ. ಸೊ ನಾನು ಇದರಲ್ಲಿ ಹೈಲೈಟ್ ಆಗಿ ಕೆಲಸ ಮಾಡ್ತಿರೋದು ಏನಂತ ಹೇಳಿದರೆ ಒಂದು ಮೇಜರ್ ಆಗಿ ಫಿನಿಶಿಂಗ್ ಮೇಲೆ ಹೈಲೈಟ್ ಮಾಡ್ತಿದ್ದೀನಿ. ಹೈಡ್ರೋ ಡಿಪ್ಪಿಂಗ್ ವಿತ್ ಅ ಗ್ಲಾಸಿ ಫಿನಿಶ್. ಅದೇ ರೀತಿ ನಿಮಗೆ ಸೀಟ್ ಕವರು ನೋಡ್ತಿರ್ಬೋದು ಕಂಪ್ಲೀಟ್ ವೈಟ್ ವಿತ್ ಬ್ಲ್ಯಾಕ್ ಸ್ಟಿಚಿಂಗ್. ಆರ್ಮ್ರೆಸ್ಟು ನೋಡ್ತಿರ್ಬೋದು ಕಂಪ್ಲೀಟ್ ವೈಟ್ ವಿತ್ ಬ್ಲ್ಯಾಕ್ ಸ್ಟಿಚಿಂಗ್. ಅದೇ ರೀತಿ ಅದ್ರ ಜೊತೆ ನಿಮಗೆ ರೂಫಿಂಗು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಆಗಿದೆ, ಎಷ್ಟು ನೀಟಾಗಿ ಕೆಲಸ ಆಗಿದೆ ಅಂತೇಳಿ. ಇದು RS ಕಾರ್ ಮಾಡಿಫೈಸ್ ಅವ್ರದ್ದು ಒಂದು ಸ್ಪೆಷಾಲಿಟಿ. ವಿ ಗಿವ್ ಕಂಪ್ಲೀಟ್ಲಿ 100% ಅಶ್ಯೂರೆನ್ಸ್ ಆನ್ ದ ಕ್ವಾಲಿಟಿ ಆಫ್ ದ ವರ್ಕ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಹೇಳೋದಕ್ಕಿಂತ ನನ್ನ ಮಾತಿಗಿಂತ ನಿಮಗೆ ಕೆಲಸನೇ ಎಲ್ಲನೂ ಹೇಳ್ತಿದೆ. ಸೊ ಅದರಿಂದಾಗಿ ನಾನು ಸ್ಲೋ ಆಗಿ ನಿಮಗೆ ಏನು ಕೆಲಸ ಮಾಡಿದ್ದೇವೆ ಅದನ್ನೇ ತೋರಿಸಿದ್ದೇನೆ. ಅದಾದ ನಂತರ ನಿಮಗೆ ಅದೇ ರೀತಿ ನಿಮಗೆ ಇನ್ನೊಂದು ಮೇಜರ್ ಅಂತ ಬಂದಾಗ ಸ್ಟೇರಿಂಗ್. ಸೊ ಸ್ಟೇರಿಂಗನ್ನು ಲೆದರ್ ರ್ಯಾಪಿಂಗ್ ಮಾಡಿದ್ದೇವೆ ಆ್ಯಂಡ್ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕಂಪ್ಲೀಟ್ ಇಂಟೀರಿಯರ್ ಥೀಮ್ ಅಂತ ಬಂದಾಗ ಈಗ ಇನ್ನೂ ಸ್ವಲ್ಪ ಜಾಯ್ಫುಲ್, ಇನ್ನೂ ಸ್ವಲ್ಪ ನಿಮಗೆ ಕಲರ್ಫುಲ್ ಬೇಕಂದರೆ ಕಸ್ಟಮರಿಗೆ ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಫೂಟ್ ಆಗಿರ್ಬೋದು, ಅದ್ರ ಜೊತೆ RGB AC ವೆಂಟ್ಸನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಒಂದು ಕಾರ್ ಅಂತ ಬಂದಾಗ ಅದರಲ್ಲಿ ಥಾರ್ ಅಂತ ಬಂದಾಗ ಇಟ್ಸ್ ಮೆಂಟ್ ಫಾರ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಸೊ ಈ ಥಾರಲ್ಲಿ ನೀವೇ ನೋಡ್ತಿರ್ಬೋದು ಒಂದು ಆಂಬಿಯನ್ಸ್, ಒಂದು ಇಂಟೀರಿಯರ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಇದೆಲ್ಲ ಮಾಡಿದ್ದು RS ಕಾರ್ ಮಾಡಿಫೈಸಲ್ಲಿ ಅಂತೇಳಿ ನೀವು ಹೇಳ್ಬೋದು. ಅದಾದ ನಂತರ ರಿಯರ್ ಅಂತ ಬಂದಾಗ ರಿಯರ್ ದೇರ್ ಓಂಟ್ ಬಿ ಅ ಮಚ್ ವರ್ಕ್. ಬೇಸಿಕ್ಲಿ ಒಂದು ಟೇಲ್ ಲೈಟ್ ಆಗಿರ್ಬೋದು, ಒಂದು ರಿಫ್ಲೆಕ್ಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈ ರೀತಿ ಒಂದು ಥಾರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಇದೆಲ್ಲ ಆಗಿ ಒಂದು ಇಂಪಾರ್ಟೆಂಟ್ ಅಂತ ಬಂದಾಗ ನಿಮಗೆ ಆಸ್ ಇಟ್ಸ್ ಅ ಕಂಪ್ಲೀಟ್ ಮೆಟಲ್ ಬಾಡಿ, ನಿಮಗೆ ವಿದೌಟ್ ಡ್ಯಾಂಪಿಂಗ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಡ್ರೈವ್ ಬಿಕಾಸ್ ತುಂಬ ನಾಯ್ಸ್ ಬರ್ತದೆ. ಸೊ ಇದರಲ್ಲಿ ಕಂಪ್ಲೀಟ್ ಡೋರ್ ಪ್ಯಾಡ್, ಫ್ಲೋರಿಂಗ್, ರೂಫಿಂಗ್ ಕಂಪ್ಲೀಟ್ ಆಗಿ ಡ್ಯಾಂಪಿಂಗ್
ಫಿನಿಶಿಂಗನ್ನು ಮಾಡಿದ್ದೇವೆ. ಸೊ ಈ ಥರ ಒಂದು ಥಾರನ್ನು ಬೇಸಿಕ್ಕಿಂದ ಒಂದು ಹಾಫ್ ಬೇರೆ ಕಡೆ ಮಾಡಿ ಬಂದಿರುವ ಕೆಲಸನ ಅಪ್ಲಿಫ್ಟ್ ಮಾಡಿ RS ಕಾರ್ ಮಾಡಿಫೈಸ್ ಈ ರೀತಿ ಫಿನಿಶಿಂಗ್ ಆಗಿ ಕೆಲಸ ಮಾಡಿದ್ದೇವೆ. ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವೈಟಲ್ಲಿ ನಿಮ್ಗೊಂದು ಕ್ವೆಶನ್ ಇರ್ಬೋದು, ಎಷ್ಟು ಕಷ್ಟ ಇದೆ ಮೇಂಟೆನೆನ್ಸ್. ದಿಸ್ ಆಲ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್. ಎಟ್ ದ ಎಂಡ್ ಕಸ್ಟಮರ್ಗೆ ಏನು ಬೇಕು ದಟ್ ಈಸ್ ದ ಥಿಂಗ್ ನಮಗೆ ಮಾಡುವಂಥದ್ದು. ಸೊ ಇದು ಫಿನಿಶಿಂಗ್ ಎಲ್ಲ ನೋಡುವಾಗ, ಕ್ವಾಲಿಟಿ ಎಲ್ಲ ನೋಡುವಾಗ ನೀವು ನೋಡ್ತಿರ್ಬೋದು, ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಅಮೇಝಿಂಗ್ ಆಗಿ ಬಂದಿದೆ. ಸೊ ಇಷ್ಟು ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಫಾರ್ ಆಲ್ ಥಾರ್ ಲವರ್ಸ್ ಪ್ಲೀಸ್ ಟು ವಿಸಿಟ್ RS ಕಾರ್ ಮಾಡಿಫೈಸ್. ಬ್ರಾಂಚ್ ಎಲ್ಲಿದೆ, ಲೊಕೇಶನ್ ಇದೆ ಅಂದ್ಕೊಳ್ತೀರಾ? ನಮಗೆ 3 ಬ್ರಾಂಚ್ ಇದೆ. ಒಂದು KR ಪುರಮಲ್ಲಿದೆ, ದ ಮೇನ್ ಬ್ರಾಂಚ್ ನಿಮಗೆ BTM ಅಲ್ಲಿದೆ, ಇನ್ನೊಂದು ಬನ್ನರ್ಘಟ್ಟದಲ್ಲಿದೆ. ಸೊ ಎನಿ ಕೈಂಡ್ ಆಫ್ ವರ್ಕ್ ಲೈಕ್ PPF ಆಗಿರ್ಬೋದು, ಸೆರಾಮಿಕ್ ಆಗಿರ್ಬೋದು, ಇಲ್ಲ ಬೇಸ್ಡ್ ಟಾಪ್ ಎಂಡ್ ಮಾಡಬೇಕು ಅಂತ ಇದ್ದರೆ RS ಕಾರ್ ಮಾಡಿಫೈಸ್ಗೆ ವಿಸಿಟ್ ಮಾಡಿ.